ಕನ್ನಡ ಮೂವಿ ಇನ್ನೊಂದು ರಿಕ್ವೆಸ್ಟ್ ಅಷ್ಟೇ, ತಿರ್ಗಿ ನೆಕ್ಸ್ಟ್ ಇಲ್ಲ ಮೆಜೆಸ್ಟಿಕ್ ಹಾಕ್ಬೇಕು. ಜೈಡಿ ಬಾಸ್ ಎಲ್ಲಿ ತಪ್ಪಿರ್ತಾರ ಅಲ್ಲಿ ನಮ್ಮ ಬಾಸ್ ಇರ್ತಾರೆ. ಕೆವಿನ್ ಬರ್ತಾರೆ, ಅಪ್ಪ ಮಾರಿ ಹಬ್ಬ ಏನು ಅಂತ ತೋರಿಸ್ತೀವಿ. ಬಾಸ್ ಹೇಗಿತ್ತು ಅಲ್ಲ, ಸೂಪರ್. ಜೈಡಿ ಬಾಸ್ ಸ್ಯಾಂಪಲ್ ಡೆವಿಲ್ ಬರ್ಲಿ, ರಿವೀಲ್ ಆಗುತ್ತೆ ಫಿಲಮ್. ಹಬ್ಬ ಮಾಡ್ತೀವಿ, ಡೆವಿಲ್ ಬರ್ಲಿ ರಿಲೀಸ್ ಫಿಲಮ್ಗೆ ಹಿಂಗೆ. ಇನ್ನ ಡೆವಿಲ್ ಬರ್ಲಿ, ಹಬ್ಬ ಮಾಡ್ತೀವಿ, ಹಬ್ಬ ತೋರಿಸ್ತೀವಿ. ಜಾತ್ರೆನೆ ಜಾಗ ಇರಲ್ಲ. ಒಳಗರಾಗಿ ಬೇಡ, ನಮಗೆ ಪೋಸ್ಟೇ ಬೇಕಾಗಿಲ್ಲ. ಎದೆ ಟ್ಯಾಟೂಗಳೇ ಇದಾವಲ್ಲ ಪೋಸ್ಟ್ ಹಾಕಿ. ಇಲ್ಲಿ ಎಕ್ಸ್ಪ್ರೆಸ್ ನೋಡಿ ಸಾಕು. ಅಣ್ಣ ದೇವ್ರು, ಅವ್ರು ತಪ್ಪು ಮಾಡಿ ಬಿಡ್ಲಿ, ಇನ್ನೇ 1000 ತಪ್ಪು ಮಾಡ್ಲಿ, ಅವ್ರು ತಪ್ಪು ಮಾಡಿಲ್ಲ. ಅದು ಯಾರೋ ಮಾಡಿರೋದಕ್ಕೆ ಯಪ್ಪ ಹೋಗಿ ಶಿಕ್ಷೆ ಅನುಭವಿಸ್ತವ್ರೆ. ಅಣ್ಣ 100 ತಪ್ಪು ಮಾಡಿದ್ರು ಅವ್ರು ನಮ್ಮ ಮನೆ ದೇವ್ರು. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಇವತ್ತು ಇಂಡಸ್ಟ್ರಿಲಿ 60% ಎಲ್ಲ ಹೀರೋಗಳು ಆದ್ರೆ 40% ದರ್ಶನನೇ. ದರ್ಶನ ಇವತ್ತು ಒಬ್ಬ ಭಿಕ್ಷೆಗೂ ನಿಲ್ಲಿಸ್ಬಿಟ್ಟು ಇವತ್ತು ಒಂದು ಫಿಲಮ್ ಮಾಡ್ಬಿಟ್ಟು ಕಳಿಸೋದ್ರು 100 ಡೇಸ್ ಮಾಡಿ ಅಂದರೆ ಯಾರು ಆ ಫಿಲಮ್ ನೋಡಿದ್ಬೇಡ. ನಮ್ಮ ಬಾಸ್ ಫ್ಯಾನ್ಸ್ ಇದೀವಲ್ಲ, ನಾವೇ 100 ಡೇಸ್ 200 ಡೇಸ್ ಮಾಡ್ತೀವಿ. ಸಿಗರೇಟ್ ಸೇದ್ದೆ ಹೋದ್ರೆ ಕೈ ನಡುಗುತ್ತೆ. ಒಂದು ಸಿಗರೇಟ್ ಕೊಡಿ ಅಂತ. ನಮ್ಮ ಬಾಸ್ ಇವತ್ತು ನಮ್ಮ ಬಾಸು ನಮ್ಮ ದೇವರು, ನಮ್ಮ ಅಣ್ಣ ನಮ್ಮ ಮನೆ ದೇವರು. ನಮ್ಮ ಅಪ್ಪ ಅಮ್ಮನ ಹೆಂಗೆ ಇಷ್ಟಪಡ್ತೀವಿ ಅದೇ ಥರ ನಮ್ಮ ದೇವರು. ಹಳೆ ಫಿಲಮ್ ಈ ಥರ ಹಿಂಗೆ ಡೆವಿಲ್ ಬರಲಿ, ಅದ್ರ ಆಪೋಸಿಟ್ ಯಾವನ್ ಬರ್ತಾನೆ ಬರಲಿ, ಹಬ್ಬ ಮಾಡ್ತೀವಿ. ಇವತ್ತು ಇಡೀ ಇಂಡಿಯಾದಲ್ಲಿ ಅವ್ನು ಯಾವ ನೀರು ಅವನೇ ಬರಲಿ, ಆಪೋಸಿಟು ನಮ್ಮ ದೇವ್ರನ್ನ ನಾವು ಯಾವ ಲೆವೆಲ್ ತಗೋತೀವಿ. ಆ ಅಪ್ಪ ತಪ್ಪು ಮಾಡಿಲ್ಲ. ಜೈ ಡಿ ಬಾಸ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಒನ್ಸ್ ಅ ಡಿ ಬಾಸ್ ಫ್ಯಾನ್, ಆಲ್ವೇಸ್ ಡಿ ಬಾಸ್ ಫ್ಯಾನ್. ಡಿ ಬಾಸ್ ಕಮ್ ಬ್ಯಾಕ್ಗೆ ವೇಟಿಂಗು. ನಮ್ಮ ಡಿ ಬಾಸ್ ಇನ್ಮೇಲೆ ಬಂದು ಫ್ಯಾನ್ಸ್ಗೋಸ್ಕರನೇ ಬದುಕ್ತಾರೆ. ವೇಟಿಂಗ್ ಫಾರ್ ಡಿ ಬಾಸ್ ಕಮ್ ಬ್ಯಾಕ್. ಚಿಂದಿ ಮೂವಿ, ಸಖತ್ ಮಾಸ್ ಮೂವಿ. ಡಿ ಬಾಸ್ ಸ್ಕ್ರೀನ್ ಪ್ರೆಸೆನ್ಸ್ ಯಾರು ಮ್ಯಾಚ್ ಮಾಡೋಕ್ಕಾಗಲ್ಲ ಇಡೀ ಇಂಡಿಯಾದಲ್ಲಿ. ಕತ್ತೆ ಬಾಲ ಕುದುರೆ ಜುಟ್ಟು ಅಂತ ಮಾಸ್ ಸ್ಕ್ರೀನ್ ಪ್ರೆಸೆನ್ಸ್ ಇರೋ ಡಿ ಬಾಸ್ಗೆ ಮಾತ್ರ. ಆಲ್ವೇಸ್ ಡಿ ಬಾಸ್ ಫ್ಯಾನ್. ಯಾವತ್ತು ಬಿದ್ದೋಗಲ್ಲ ರೀ, ದರ್ಶನ ಮಾರ್ಕೆಟ್ ಸೃಷ್ಟಿ ಮಾಡಿರೋದು. ಫಿಲಮ್ ಸೂಪರ್ ಆಗಿತ್ತು. ಅವಾಗ ಹೆಂಗೆ ರಿಲೀಸ್ ಆಗಿದೆ ಹಿಂಗಿತ್ತು, ಇವಾಗಲೂ ಅಷ್ಟೇ ಕ್ರೇಜ್ ಇದೆ ಬಾಸ್ಗೆ. ಬಾಸ್ ಕ್ರೇಜ್ ಯಾವತ್ತೂ ಕಮ್ಮಿ ಆಗಲ್ಲ. ಅವ್ರಿವರು ಬಕೆಟ್ ಹಿಡಿಯೋಕೆ ಹೋಗ್ಬೇಡ್ರಿ ಅಷ್ಟೇ. ನಾನು ಹೇಳ್ತಿರೋದೇನು ಗೊತ್ತಾ, ಸುಮ್ಮನೆ ಒಬ್ಬ ವ್ಯಕ್ತಿ ಒಳಗಡೆ ಇದ್ದಾಗ ಈಚೆ ಕಡೆ ಮಾತಾಡೋದು ತುಂಬ ಈಸಿ. ಈಚೆ ಕಡೆ ಬಂದಾಗಲೂ ಅದೇ ಮೀಟ್ರು ಅದೇ ಧೈರ್ಯ ಇರಬೇಕು. ನಾನು ಹೇಳೋದಿಷ್ಟ ಕೆಲವ್ರಿಗೆ, ಮರಿ ನಾನು ಹಾಸುಳಿದ ಈಚ್ ಕಲ್ತು ಬಂದಿರೋನು, ಉಸಿರು 25-26 ವರ್ಷ ಆಯ್ತು ನೀವು ಹುಟ್ಟಿ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್. 30 ಹುಡುಗಿರ ವಿಷಯ ಮಾತಾಡ್ತೀನಿ. ಸಾರಿ, ಬಸ್ನಿಂದ ಹೇಳ್ತೀನಿ. ಮರಿ ನಾನು ಹಾಸುಳಿದ ಈಚ್ ಕಲ್ತು ಬಂದವನು. ಹವಾ ಇಟ್ಟಿರೋರ್ಗೆ ಮಾತ್ರ ಇರುತ್ತೆ. ಉಸಿರು ನಿಂತ ಮೇಲೆ ಹೆಸರು ಇರ್ಬೇಕಂದ್ರೆ ದಮ್ ಬೇಕಲ್ಲಿ. ಡಿ ಬಾಸ್ ಇಷ್ಟು ಅಷ್ಟೇ. ಈ ಫ್ಯಾನ್ ಬೇಸ್ ನ ಯಾರು ಬೀಟ್ ಮಾಡಕ್ಕಾಗಲ್ಲ. ಕನ್ನಡ ಇಂಡಸ್ಟ್ರಿಯಲ್ಲಿ ಒಬ್ನೇ ಸುಲ್ತಾನು, ಬಾಕ್ಸ್ ಆಫೀಸ್ ಸುಲ್ತಾನ್ ಅಂದ್ರೆ ಡಿ ಬಾಸ್. ತನ್ನಾನೆ ತಾನೆ ತಾನೆ ತನ್ನಾನೆ ತಾನೆ ತಾನೇನೋ, ತನ್ನಾನೆ ತಾನೆ ತಾನೆ ತನ್ನಾನೆ ತಾನೆ ನಾನೇನೋ ಬ್ರೋ. ಡಿ ಬಾಸ್ ಯಾವತ್ತೂನು ಯಾವನು ಏನು ಮಾಡಕ್ಕಲ್ಲ. ರಿಲೀಸ್ ಆಗೇ ಆಯ್ತಾರೆ, ಇದಕ್ಕಿಂತ ದುಪ್ಪಟ್ಟು ಆಯ್ತಾರೆ ಫ್ಯಾನ್ಸು. ಜೈ ಡಿ ಬಾಸ್.